ಯಾರಿಗ್ ತಾನೇ ಸರ್ಕಾರಿ ಹುದ್ದೆ ಬೇಡ ಹೇಳಿ, ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಮಹಿಳಾ ಅಭ್ಯರ್ಥಿನೂ ಓದ್ತಾನಿದ್ದಾರೆ, ಪುರುಷ ಅಭ್ಯರ್ಥಿನೂ ಓದ್ತಾನಿದ್ದಾರೆ. ಅದರಲ್ಲಿ ಈಗಂತರೂ ಪ್ರೈವೇಟ್ ಜಾಬ್ ಅಂತರೂ ಬೇಡ, ಸರ್ಕಾರಿ ಹುದ್ದೆನೆ ಬೇಕು. ಪ್ರತಿಯೊಬ್ರು ಇದಕ್ಕಾಗಿನೇ ಹೋರಾಟ ಮಾಡ್ತಿದ್ದಾರೆ. ಒಂದು ಪೋಸ್ಟ್ ಅರ್ಜಿ ಕರೆದರೆ ಅದಕ್ಕೆ ಲಕ್ಷಾನುಗಟ್ಟಲೆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ. ಈ ಒಂದು ಫೀಟಿಗೆ ಹಾಕೋದಕ್ಕೆ ಮೂಲ ಕಾರಣ ಏನಂದ್ರೆ 19/3/2026 ನಮ್ಮೊಂದು ಭಾರತೀಯ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಅಂದ್ರೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬಾ ದಿನ ಟೈಮ್ ಕೊಟ್ಟಿಲ್ಲ. 13 ಏಪ್ರಿಲ್ 2026 ತನಕ ಮಾತ್ರ ಅವಕಾಶ ಇರತ್ತೆ. ಅಪ್ಲಿಕೇಶನ್ 19 ಮಾರ್ಚ್ 2026 ಸ್ಟಾರ್ಟ್ ಆಗಿದೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ 13 ಏಪ್ರಿಲ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಮ್ಮೊಂದು ಭಾರತೀಯ ಇನ್ಕಮ್ ಟ್ಯಾಕ್ಸ್ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಪರೀಕ್ಷೆ ಇರೋದಲ್ಲ, ಪರೀಕ್ಷೆ ಇಲ್ಲದೆ ಇದಕ್ಕೆ ನೇಮಕಾತಿ ಆಗ್ತಾ ಇದೆ. ಈ ಒಂದು ಮಾತು ಯಾಕೆ ಹೇಳ್ತಿದ್ದೇನೆಂದ್ರೆ, ನೋಟಿಸ್ ದಲ್ಲಿ ಪರೀಕ್ಷೆ ಬಗ್ಗೆ ವಿವರಣೆಯನ್ನು ತಿಳಿಸ್ಕೊಟ್ಟಿಲ್ಲ. ಸಂದರ್ಶನ ಆದ್ರೂ ತಿಳಿಸ್ಕೊಡ್ಬೇಕು, ಆಯ್ಕೆ ವಿಧಾನದಲ್ಲಿ ಪರೀಕ್ಷೆ ಬಗ್ಗೆ ಆದ್ರೂ ತಿಳಿಸ್ಕೊಡ್ಬೇಕು, ಡಾಕ್ಯುಮೆಂಟ್ಸ್ ಬಗ್ಗೆ ಆದ್ರೂ ತಿಳಿಸ್ಕೊಡ್ಬೇಕು. ಇದು ಯಾವುದೇ ಮೆನ್ಷನ್ ಮಾಡಿಲ್ಲ. ನೋಡೋಣ ಈ ಒಂದು ನೋಟಿಸ್ ದಲ್ಲಿ ಇದೆ ಇಲ್ಲ ಅಂತ ಚೆಕ್ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಇನ್ನೊಂದು ಏಜ್ ಲಿಮಿಟ್ 35 ವರ್ಷ ತನಕ ಅವಕಾಶ ಇರತ್ತೆ. ಮಾಜಿ ಸೈನಿಕರು ಅಪ್ಲೈ ಮಾಡಿ, ಅನುಭವದವರು ಅಪ್ಲೈ ಮಾಡಿ, ಫ್ರೆಶರ್ದವ್ರಿಗೆ ಏನು ಅಂತ ಎಲ್ಲ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಯಾರ್ಯಾರು ಇದಕ್ಕೆ ಫಾಲೋ ಮಾಡ್ಕೊಂಡೆಲ್ಲ ಫಾಲೋ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದವರು ಹೊಸ ನೋಡೋತಾ ಇರಲ್ಲ, ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ನೋಡಿ, ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಪರ್ ಮಂತ್ ಆಗಿ ನಿಮಗೆ 1,12,500 ತನಕ ಸ್ಯಾಲ್ರಿ ಕೊಡ್ತಾರೆ. ಸ್ಯಾಲ್ರಿ ಇದು ವರ್ಷಕ್ಕೆಲ್ಲ ಪ್ರತಿ ತಿಂಗಳು ಸರ್ಕಾರದಿಂದಾನೇ 7ನೇ CPC ಪ್ರಕಾರಾಗಿ ಇದು ಸ್ಯಾಲ್ರಿ ಕೊಡ್ತಾರೆ. 2026ರಲ್ಲೇನೆ 8ನೇ ವೇತನ ಆಯೋಗನ ಜಾರಿ ಮಾಡಿ ಅದರ ಮೂಲಕವಾಗಿ ಎಲ್ಲರಿಗೂ ವೇತನ ಕೊಡ್ತಿದ್ದಾರೆ. ಇದು 7ನೇ CPC 8ನೇ CPC ಪ್ರಕಾರಾಗಿ ಸ್ಯಾಲ್ರಿ ಕೊಡ್ತಾರೆ. ಈಗ ಫ್ಯೂನ್ ಪೋಸ್ಟ್ಗೆ 40,000 ತನಕ ಸಂಬಳ ಇದೆ. ಈಗ ಅಲ್ಲಿ ಅದರದ್ದು ಲಿಸ್ಟ್ ಕೂಡ ನೋಡಿರಬಹುದು. ಈ ಒಂದು ಆದಾಯ ತೆರಿಗೆ ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ. ಈ ಒಂದು ದಿನಾಂಕನ ಮಿಸ್ ಮಾಡ್ಕೋಬೇಡಿ. ಅಕಸ್ಮಾತ್ ಈ ಒಂದು ದಿನಾಂಕ ಆದ್ಮೇಲೆ ಹೋದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗಿರತ್ತೆ. ಆಗ ಅಪ್ಲಿಕೇಶನ್ ಹಾಕ್ತೇನೆ ಅಂದ್ರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. 13 ಏಪ್ರಿಲ್ 2026 ಸಾಯಂಕಾಲ ನಿಮಗೆ 5 ಗಂಟೆ ತನಕ ಅಥವಾ 6 ಗಂಟೆ ತನಕ ಅವಕಾಶ ಇರತ್ತೆ. ಅದು ಕೂಡ ಇಮೇಲ್ ಮೂಲಕವಾಗಿ ಅವಕಾಶ ಕೊಟ್ಟಿದ್ದಾರೆ. ಆಫ್ಲೈನ್ ಅಲ್ಲಿ ಅವಕಾಶ ಇರತ್ತೆ. 2 ಪ್ರಕಾರಾಗಿ ಅಪ್ಲಿಕೇಶನ್ ಹಾಕಬಹುದು. ಬಟ್ ಆನ್ಲೈನ್ ನಲ್ಲಿ ಅವಕಾಶ ಕೊಟ್ಟಿಲ್ಲ. ಆನ್ಲೈನ್ ನಲ್ಲಿ ನೀವು ಹಾಕಿ ಎಷ್ಟು ಬೇಕಾದ್ರೂ ಒತ್ತಾಡಿದ್ರು ಕೂಡ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗೋದಿಲ್ಲ, ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಮತ್ತೆ ಇನ್ನೊಂದು, ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಈ ಒಂದು ಆದಾಯ ತೆರಿಗೆ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಅಪ್ಲಿಕೇಶನ್ ಕರೆದಿಲ್ಲ, ಫೇಕ್ ನ್ಯೂಸ್ ಅಂತ ಹೇಳ್ತಾರೆ. ಬಟ್ ಅವ್ರಿಗೇನು ಗೊತ್ತು, ಇಷ್ಟು ಡೀಟೇಲ್ಸ್ ಆಗಿ ಅವ್ರು ನೋಡಿರಲ್ಲ. ಬೇರೆ ವಿದ್ಯಾರ್ಥಿಗಳು ಬರ್ತಿರ್ತಾರೆ, ಅವರಿಗೆ ಕೂಡ ಹೇಳೋದಕ್ಕೆ ಬಾಯಿ ಇರೋದಿಲ್ಲ, ಆ ಒಂದು ನೋಟಿಸ್ ಕೂಡ ಓದಿರೋದಿಲ್ಲ. ಆದ ಕಾರಣ ಎಲ್ಲಿಂದ ಹೇಳ್ಬೇಕು ಹೇಳಿ, ಈ ಒಂದು ಸಣ್ಣ ಪುಟ್ಟ ಪೋಸ್ಟ್ ಇರ್ತವೆ, ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕೋರಿಗೆ ಇದೊಂದು ಅವಕಾಶ. ಇಲ್ಲಿ ಪೋಸ್ಟ್ ಬಗ್ಗೆ ಒಂದೊಂದಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೇನೆ. ಈಗ ನಿಮಗೆ ಗೊತ್ತಾಯ್ತು ಈ ಒಂದು ದಿನಾಂಕಗಳ ಬಗ್ಗೆ. ಏಜ್ ಲಿಮಿಟ್ ಕನಿಷ್ಠ 18ರಿಂದ 35 ವರ್ಷ ಅವಕಾಶ. ಮತ್ತು ಪೀರಿಯಡ್ ನೋಡಿ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರೋದ್ರಿಂದ 1 ಇಯರ್ ತನಕ ನಿಮಗೆ ಈ ಒಂದು ಪೋಸ್ಟ್ ಇರತ್ತೆ. ಅದರಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ನಿಮಗೆ ಕೆಲಸ ಇತ್ತಂದ್ರೆ ಮತ್ತೆ ಬೇರೆ ಭಾಗದಲ್ಲಿ ಸೆಲೆಕ್ಟ್ ಮಾಡುವಂತ ಅವಕಾಶ ಇರತ್ತೆ. ಮತ್ತು ಲೊಕೇಶನ್ ಎಲ್ಲಿ ಕೆಲಸ ಇರತ್ತೆ, ದೆಹಲಿಯಲ್ಲಿ ಕೆಲಸ ಇರತ್ತೆ. ನಮ್ಮೊಂದು ಭಾರತದ ದೆಹಲಿಯಲ್ಲಿ ಕೆಲಸ ಇರತ್ತೆ. ಮತ್ತು ಅಪ್ಲಿಕೇಶನ್ ಫೀಸ್ ನೋಡಿ, ಅರ್ಜಿ ಶುಲ್ಕ ಅಲ್ಲ, ಎಷ್ಟು ಸಂಬಳ ಕೊಡ್ತಾರೆ, 1,12,000. ಮತ್ತು ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ಎಜುಕೇಶನ್ ಏನಾಗಿರ್ಬೇಕು, ಲಾ ಗ್ರಾಜುಯೇಟ್ ಆಗಿರ್ಬೇಕು, ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. ಅಂದ್ರೆ ವಿದ್ಯಾರ್ಹತೆ ಯಾವ್ದಾವ್ದು ಕಾನೂನಲ್ಲಿ ಪದವಿ ಆಗಿರ್ಬೇಕು. ಕಾನೂನಲ್ಲಿ ಪದವಿ ತೆಗೆದುಕೊಳ್ಳೋದಾದ್ರೆ ಅಪ್ಲಿಕೇಶನ್ ಹಾಕಿ. ಮತ್ತೆ ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಅಂತ ಕೇಳಬಹುದು. ಕಾನೂನು ಸಲಹೆಗಾರ ಪೋಸ್ಟ್ RGO ಅಂತೇಳಿ, ಸಲಹೆಗಾರದಲ್ಲಿ RGO. ಅದೇ ರೀತಿಯಾಗಿ ಯುವ ವೃತ್ತಿಪರ ಕಾನೂನು ಸಲಹೆಗಾರ. ಈ ಒಂದು 3 ಪ್ರಕಾರ ಪೋಸ್ಟ್ ಇರತ್ತೆ. ಕಾನೂನಲ್ಲಿ ಪದವಿ ಆದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಉಳಿದಂತ ನಿಯಮಗಳು ನಿಷ್ಠೆ ಎಲ್ಲ ನೋಡಿ. ಈ ಒಂದು ಇಮೇಲ್ ID ಇದೆ ನೋಡಿ, ಈ ಒಂದು ಇಮೇಲ್ IDಗೆ ನಿಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಹೇಳಲ್ಲ, ಇದಕ್ಕೆ ತಕ್ಕಂತೆ ಅಧಿಕೃತವಾಗಿರುವಂತ ನೋಟಿಸ್ ಆಗಿರತ್ತೆ. ಇನ್ನು ಉಳಿದಂತ ರೂಲ್ಸು ರೆಗ್ಯುಲೇಷನ್ ಡೀಟೇಲ್ಸು ಅದೆಲ್ಲ ಕೊಟ್ಟಿದ್ದಾರೆ. ನಾನು ಇದಕ್ಕೆ ತಕ್ಕಂತೆ ಆರ್ಟಿಕಲ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಥವಾ ಈಗ ತಾನೇ ನಮ್ಮ ಇನ್ಸ್ಟಾದಲ್ಲಿ ಫೋರ್ಸ್ ಕಾರ್ಡ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ. ಅಲ್ಲಿ ಸುಮಾರು 15,000ಕ್ಕಿಂತ ಅಧಿಕ ಜನ ಈಗ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ ಪ್ರತಿನಿತ್ಯವಾಗಿ ಅಲ್ಲಿ ಕೂಡ ಮಾಹಿತಿ ಸಿಗ್ತಾ ಇರತ್ತೆ, ಅಧಿಕೃತವಾಗಿ ಮಾಹಿತಿ ಇರತ್ತೆ. ಇಲ್ಲಿ ನೋಡಿ,
ಏನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಒಂದು ಫಾರ್ಮ್ ಕೂಡ ಇರತ್ತೆ, ಯಾರು ಕೂಡ ಹೆದರ್ಕೋಬೇಡಿ, ಫಾರ್ಮ್ ಕೂಡ ಕೊಡ್ತಾರೆ ಅವರು, ಅಪ್ಲಿಕೇಶನ್ ಹಾಕುವಂತ ಫಾರ್ಮು. ಈ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲೀಗಲ್ ಸಲಹೆಗಾರ, ರಿಸರ್ಚ್ ಅಧಿಕಾರಿ ಹುದ್ದೆಗೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ಫಾರ್ಮ್ ದಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ತುಂಬಿಕೊಳ್ಳಿ. ನಿಮ್ಮ ಒಂದು ದಾಖಲೆಗಳ ಸಮೇತ ಸಬ್ಮಿಟ್ ಮಾಡ್ಕೊಳ್ಳಿ. ಇಷ್ಟೇ ಇದರ ಬಗ್ಗೆ ಮಾಹಿತಿ, ಮತ್ತೇನು ಕೊಟ್ಟಿಲ್ಲ. ಆದಾಯ ತೆರಿಗೆ ಇಲಾಖೆಯಿಂದ ಕರ್ನಾಟಕ ರಾಜ್ಯದಲ್ಲೇನೆ ಇನ್ನು ಕೆಲವೇ ದಿನಗಳಲ್ಲಿ 200ಕ್ಕಿಂತ ಅಧಿಕ ಪೋಸ್ಟ್ ಅನ್ನ ಕರೀತಿದ್ದಾರೆ. ಅದು ಕರೆದ್ರೆ ನಾನು ನಿಮಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ಬೇಸಿಕ್ ಆಗಿ ಈಗ ಅರ್ಧ ಗೊತ್ತಾಗಿದೆ, ಉಳಿದಂತ ಅರ್ಧ ಮಾಹಿತಿ ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ವಯೋಮಿತಿ ಆಗಿರಬೇಕು. ಕನಿಷ್ಠ ನಿಮಗೆ 18 ವರ್ಷ, ಗರಿಷ್ಠ 35. ಇದು ಕಾನೂನು ಸಲಹೆಗಾರ ಹುದ್ದೆಗೆ 35 ಆಗಿರಬೇಕು. ಯುವ ವೃತ್ತಿಪರ ಹುದ್ದೆಗೆ 30 ವರ್ಷ ಗರಿಷ್ಠ ಹೇಳ್ತಾ ಇರೋದು. ಮತ್ತು ಸಲಹೆಗಾರ RGO ಪೋಸ್ಟ್ಗಳಿಗೆ 64 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಅವಕಾಶ. ಮತ್ತು ಸಂಬಳ ನೋಡಿ, ಕಾನೂನು ಸಲಹೆಗಾರ ಹುದ್ದೆಗೆ ಸೇಮ್ 1,12,000, ಯುವ ವೃತ್ತಿಪರ ಪೋಸ್ಟಿಗೆ 60,000 ಮತ್ತು ಸಲಹೆಗಾರ RGO ಹುದ್ದೆಗೆ ಅದಕ್ಕೆ ಸ್ವಲ್ಪ ಕಡಿಮೆ ಇರತ್ತೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಯಾವ ಒಂದು ವಿಳಾಸಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ, ಆದಾಯ ತೆರಿಗೆ ಅಧಿಕಾರಿ, ಆಡಳಿತ ಕಾನೂನು ಮತ್ತು ಸಂಶೋಧನೆ, ಆದಾಯ ತೆರಿಗೆ ನಿರ್ದೇಶನಾಲಯ ಕಾನೂನು ಮತ್ತು ಸಂಶೋಧನೆ, ಕೊಠಡಿ ಸಂಖ್ಯೆ 4134 413 4ನೇ ಮಹಡಿ, ಡ್ರಮ್ ಆಕಾರದ ಕಟ್ಟಡ, IP ಎಸ್ಟೆಂಡ್, ನವದೆಹಲಿ. ಇಲ್ಲಿ ನೀವು ಸಲ್ಲಿಸಬೇಕಾಗತ್ತೆ ಅಥವಾ ಕಳಿಸ್ಬೇಕಾಗತ್ತೆ. 2 ಪ್ರಕಾರ ಮಾಡಿ, ಒಂದು ಇಮೇಲ್ ಮೂಲಕ ಕಳಿಸ್ಕೊಡಿ ಅಥವಾ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ. 2 ಪ್ರಕಾರ ಕೊಟ್ಟಿದ್ದಾರೆ. 13 ಏಪ್ರಿಲ್ 2026 ಮುಂಚಿತವಾಗಿ ಸಲ್ಲಿಸಬೇಕಾಗತ್ತೆ. ಇಷ್ಟು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಯಾರ್ಯಾರಿಗೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದಾರಲ್ಲ, ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಮತ್ತೆ ಎಷ್ಟು ಪೋಸ್ಟ್ ಇದಾವ ಅಂತ ತಿಳಿಸ್ಕೊಟ್ಟೇ ಇಲ್ಲ ಅಂತ ಅನ್ಬೇಡಿ. 10 ಪೋಸ್ಟ್ ಇರತ್ತೆ, ನವದೆಹಲಿಯಲ್ಲಿ ಕೆಲಸ ಇರತ್ತೆ, ಆದಾಯ ತೆರಿಗೆ ಇಲಾಖೆ. ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದೇ ಹೊಸ ನೇಮಕಾತಿ ಆಗಿರತ್ತೆ, ಹಂಗ ಕರಿತಾನೆ ಇರ್ತಾರೆ. ಒಂದಾದ್ಮೇಲೆ ಒಂದು ನೇಮಕಾತಿ ಆಗ್ತಾನೆ ಇರತ್ತೆ. ನಾನು ನಿಮಗೆ ತಿಳಿಸ್ಕೊಡ್ತಾರೆ. ಮತ್ತೆ ನಿಮಗೆ ಯಾವುದೇ ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿ ನೋಡಿ, ವಿಳಾಸ ಕೂಡ ಇದೆ. ಈ ವಿಳಾಸಕ್ಕೆ ಸಂಪೂರ್ಣವಾಗಿ ಸಲ್ಲಿಸಬಹುದು. ನೋಡ್ಕೊಳ್ಳಿ. 13ನೇ ತಾರೀಕು ಮುಂಚಿತವಾಗಿ ಸಬ್ಮಿಟ್ ಮಾಡಿ. ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ಆಫೀಸಲ್ಲಿರುವಂತ ನೋಟಿಸ್ ಅಜೆ ತಿಳಿಸ್ಕೊಟ್ಟಿದ್ದೇನೆ. ಅಧಿಕೃತವಾಗಿ ವೆಬ್ಸೈಟ್ ದಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಅಧಿಕೃತವಾಗಿ ಮಾಹಿತಿಯನ್ನ ಇದಕ್ಕೆ ತಕ್ಕಂತೆ ತಿಳಿಸ್ಕೊಟ್ಟಿದ್ದೇನೆ. ಇದಕ್ಕೆ ಏನಾದ್ರೂ ಕನ್ಫ್ಯೂಸ್ ಇದ್ರೆ, ಡೌಟ್ ಇದ್ರೆ ನನ್ನ ಇನ್ಸ್ಟಾದಲ್ಲಿ ಡೈರೆಕ್ಟ್ ಆಗಿ ಮೆಸೇಜ್ ಗಳನ್ನ ಮಾಡಬಹುದು. ಮತ್ತೆ ಅನುಭವದವರಿಗೆ ಅವಕಾಶ ಇರತ್ತೆ. ಅನುಭವ ಇಲ್ಲಿಲ್ದವ್ರು ಅಪ್ಲಿಕೇಶನ್ ಹಾಕ್ಬಹುದು, ಇದ್ದವ್ರು ಕೂಡ ಅಪ್ಲಿಕೇಶನ್